ರಾಮನ ಪಾತ್ರ ಮಾಡೋದು ಅಂದ್ರೆ ಅದು ಸಣ್ಣ ಮಾತಲ್ಲ. ಪಾತ್ರ ಮಾಡೋದು ಚಾಲೆಂಜ್ ಅಲ್ಲ, ಆದ್ರೆ ಅದರ ಸುತ್ತಲೂ ಹುಟ್ಟಿಕೊಳ್ಳುವ ವಿವಾದ ತಣ್ಣಗಾಗಿಸೋದು ದೊಡ್ಡ ಚಾಲೆಂಜ್. ಈಗ ರಣಬೀರ್ ಕಪೂರ್ ಅದೇ ರೀತಿಯ ಚಾಲೆಂಜ್ ಎದುರಿಸ್ತಾ ಇದ್ದಾರೆ. ಅನೇಕ ನಟಿಯರ ಜೊತೆ ಸುತ್ತಾಡಿದ್ದಾರೆ, ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಈಗ ಇದೆಲ್ಲವನ್ನ ತಂದು ಟೀಕೆ ಮಾಡಲಾಗ್ತಾ ಇದೆ. ಅದೇ ರೀತಿ ಅವರು ಈ ಮೊದಲು ನೀಡಿದ್ದ ಮತ್ತೊಂದು ಮದುವೆ ಆಗ್ತೀನಿ ಎಂಬ ಹೇಳಿಕೆಯನ್ನ ಮುನ್ನೆಲೆಗೆ ತರಲಾಗಿದೆ. ಇವರಿಗೆಲ್ಲ ರಾಮನ ಪಾತ್ರ ನೀಡಲಾಗಿದೆಯಲ್ಲ ಅಂತ ಕೆಲವರು ಟೀಕೆ ಮಾಡಿದ್ದಾರೆ. ರಣಬೀರ್ ಕಪೂರ್ ಅವರು ಹಿಂದಿಯ ರಾಮಾಯಣ ಸಿನಿಮಾದಲ್ಲಿ ರಾಮನ ಪಾತ್ರ ಮಾಡ್ತಾ ಇದ್ದಾರೆ. ಅದರ ಲುಕ್ ರಿಲೀಸ್ ಆಗಿ ಗಮನ ಸೆಳೆದಿದೆ. ಅವರು ರಾಮನ ಪಾತ್ರಕ್ಕೆ ಆಯ್ಕೆ ಆದಾಗಿನಿಂದಲೂ ಟೀಕೆಗಳನ್ನು ಎದುರಿಸುತ್ತಲೇ ಇದ್ದಾರೆ. ರಣಬೀರ್ ಈ ಚಿತ್ರಕ್ಕಾಗಿ ಮದ್ಯ ಹಾಗೂ ನಾನ್ ವೆಜ್ ಸೇವನೆ ಬಿಟ್ಟಿದ್ದಾಗಿ ಹೇಳಿಕೊಂಡಿದ್ದಾರೆ. ಆದ್ರೆ ಇದನ್ನು ಒಪ್ಪೋಕೆ ಅನೇಕರು ರೆಡಿ ಇದ್ದಾರೆ. ಜನಸಾಮಾನ್ಯರಿಂದ ಹಿಡಿದು ಕಂಗನಾ ರಣಾವತ್ ರೀತಿಯ ಸೆಲೆಬ್ರಿಟಿಗಳು ರಣಬೀರ್ ಆಯ್ಕೆಯನ್ನ ಟೀಕಿಸಿದ್ದಾರೆ. ಅವರು ಸ್ತ್ರೀ ಲೋಲ ಅಂತ ಕರೆದಿರುವ ಅನೇಕರು ರಾಮನ ಪಾತ್ರದ ಪಾವಿತ್ರ್ಯತೆ ಹಾಳು ಮಾಡಲಾಗಿದೆ ಅಂತ ಟೀಕಿಸಿದ್ದಾರೆ. ಹೇಗಿರುವಾಗಲೇ ಒಂದು ವಿಡಿಯೋ ವೈರಲ್ ಆಗಿದೆ. ಇದು 2022ರ ಸಂದರ್ಶನದಲ್ಲಿ ನೀಡಿದ ವಿಡಿಯೋ. ಶಂಶೇರ ಹೆಸರಿನ ಸಿನಿಮಾ ರಣಬೀರ್ ಕಪೂರ್ ಮಾಡಿದ್ರು. ಈ ಚಿತ್ರದ ಸಂದರ್ಶನದಲ್ಲಿ ಆಂಕರ್ ಅವರು ನಿಮ್ಮ ಮದುವೆಯಲ್ಲಿ ಸಮೋಸಾ ಚಟ್ನಿ ಉತ್ತಮ ಆಗಿರ್ಲಿಲ್ಲ ಅಂತ ಹೇಳಿದ್ರು. ಆಗ ರಣಬೀರ್ ಕಪೂರ್, ನಾನು ಇನ್ನೊಂದು ಮದುವೆ ಆಗ್ತೀನಿ, ಆಗ ಒಳ್ಳೆ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ರು. 4 ವರ್ಷಗಳ ಬಳಿಕ ಈ ವಿಡಿಯೋನ ಮತ್ತೆ ವೈರಲ್ ಮಾಡಲಾಗಿದೆ. ಅನೇಕರು ರಾಮನ ಪಾತ್ರಕ್ಕೆ ರಣಬೀರ್ ಆಯ್ಕೆಯನ್ನ ಟೀಕಿಸುವ ಕೆಲಸ ಮತ್ತೆ ಮಾಡ್ತಲೇ ಇದ್ದಾರೆ.